ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ಬಳಿಗೆ ಹಿಂತಿರುಗಿರಿ ಅಥವಾ ಆತನೊಂದಿಗೆ ಸಮನ್ವಯವಾಗಿರ್ರಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 25-26 ವಾಕ್ಯ. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಇಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಆಮೆನ್. ಒಬ್ಬ ಕ್ರೈಸ್ತ ಯುವಕ, ನಾನು ಇನ್ನೂ ಪಾಪದ ಒಂದು ಜೀವನದಿಂದ ದಣಿದಿಲ್ಲ, ನಾನು ಅದನ್ನು ಆನಂದಿಸುತ್ತಿದ್ದೇನೆ. ಒಂದು ದಿನ ನಾನು ಕ್ರಿಸ್ತನ ಬಳಿಗೆ ಹಿಂತಿರುಗುತ್ತೇನೆ ಮತ್ತು ಕ್ಷಮೆಯನ್ನು ಪಡೆದುಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದನು. ಹಿಂತಿರುಗಲು ತಡವಾಗುವ ಮೊದಲು ಕ್ರಿಸ್ತನ ಬಳಿಗೆ ಹಿಂತಿರುಗಿ ಬನ್ನಿರಿ ಎಂಬುದಾಗಿ ಸತ್ಯವೇದ ನಮಗೆ ಎಚ್ಚರಿಸುತ್ತದೆ. ನಾವು ಕೊನೆಯ ಒಂದು ಅಂತ್ಯಕಾಲಗಳಲ್ಲಿ ಜೀವಿಸುತ್ತಿದ್ದೇವೆ. ನೀವು ಕರ್ತನನ್ನ ಒಂದು ಸಿಕ್ಕುವಂತ ಕಾಲದಲ್ಲಿಯೇ ಆತನನ್ನು ಆಶ್ರಯಿಸಿರಿ. ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನ ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ಹಿಂತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವವನು. ಆಮೆನ್. ಜಕರಿಯ ಪ್ರವಾದಿಯ ಪುಸ್ತಕದಲ್ಲಿ ಸರ್ವಶಕ್ತನಾದಂಥ ದೇವರು ಮತ್ತೊಂದು ಆಹ್ವಾನವನ್ನ ಇಟ್ಟಿದ್ದಾನೆ. ಸುನಿರೀಕ್ಷೆಯುಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ ಎಂಬಂತ ಭರವಸೆಯನ್ನ ಆತ ನಮಗೆ ನೀಡುತ್ತಾ ಇದ್ದಾನೆ. ಯೆಹೋವನು ದಿಗಂತಗಳವರನ್ನ ತನ್ನ ಕಡೆಗೆ ಕರೆಯುತ್ತಾನೆ. ದೇವರಿಂದ ಬರುವಂತ ಒಂದು ಆಹ್ವಾನ. ಯೆಶಾಯ 45ನೇ ಅಧ್ಯಾಯ 22-23 ವಾಕ್ಯ. ಎಲ್ಲ ದಿಗಂತಗಳವರೇ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಇಲ್ಲ. ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬ ನುಡಿ ನನ್ನ ಸತ್ಯದ ಬಾಯಿಂದ ಹೊರಟಿದೆ, ಅದನ್ನು ಹಿಂತೆಗೆಯೆನು. ನನ್ನ ಮೇಲೆ ಆಣೆ ಇಟ್ಟಿದ್ದೇನೆ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.